गणपति महाराज की जय, राघवेंद्र स्वामी की जय, भक्त हनुमान की जय, रामचंद्र प्रभु महाराज की जय, मंजुनाथ स्वामी कला संघ की जय। नमो नमो मंजुनाथ, नमो नमो मंजुनाथ, नमो नमो मंजुनाथ। नमो नमो मंजुनाथ, नमो नमो मंजुनाथ। नमो नमो मंजुनाथ, नमो नमो मंजुनाथ। नमो त्र्यंबक महादेव अमृतेश्वर सर्वेश्वर। नमो त्र्यंबक महादेव अमृतेश्वर सर्वेश्वर। नमो चंद्रशेखर हर शंकर। नमो चंद्रशेखर मारहर शंकर गंगाधर। नमो महानट प्रियकर, नमो नागधर भवहर। नमो नमो गिरिजावर, नमो नमो गिरिजावर। नमो नमो मंजुनाथ, ओम नमो नमो मंजुनाथ। नमो नमो मंजुनाथ, ओम नमो नमो मंजुनाथ। नमो 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 मंजुनाथ, नमो नमो मंजुनाथ। ಶ್ರೀ ಮಂಜುನಾಥ ಕಲಾ ಸಂಘಕ್ಕೆ, ಶ್ರೀ ಮಂಜುನಾಥ ಕಲಾ ಸಂಘಕ್ಕೆ, ಶ್ರೀ ಮಂಜುನಾಥ ಕಲಾ ಸಂಘಕ್ಕೆ ಒಂದೇ.
ಉಪಸ್ಥಿತರಿರುವ ಸಮಸ್ತ ಕಲಾವಿದರಿಗೂ ಕಲಾ ಪ್ರೋತ್ಸಾಹಕರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಶ್ರೀ ಮಂಜುನಾಥ ಕಲಾ ಸಂಘ ತುಮಕೂರು ಇವರಿಂದ ರುಕ್ಮಿಣಿ ಸ್ವಯಂವರ ಅಥವಾ ಶಿಶುಪಾಲನ ಗರ್ಭಭಂಗ ಎಂಬ ಪೌರಾಣಿಕ ನಾಟಕವನ್ನು ಗುಬ್ಬಿ ಕಂಪನಿಯ ಹಿರಿಯ ಕಲಾವಿದರು, ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕೃತರು, ಬೆಳ್ಳಿ ಕಿರೀಟ ಪುರಸ್ಕೃತರು ಹಾಗೂ ಅಂತಾರಾಜ್ಯ ಹಾರ್ಮೋನಿಯಂ ವಾದಕರೂ ಆದ ಎಸ್.ಎಂ. ನಾಗರಾಜಾಚಾರ್ಯವರ ನಿರ್ದೇಶನದಲ್ಲಿ, ಚಂದ್ರಶೇಖರ್ ಆಚಾರ್ಯವರ ಸಹ ನಿರ್ದೇಶನದಲ್ಲಿ, ಶ್ರೀ ಟಿ.ವೈ. ಯೋಗಾನಂದ ಕುಮಾರ್ ಅವರ ನೇತೃತ್ವದಲ್ಲಿ, ಬೆಳಗುಂಬ ಶ್ರೀ ಬಿ.ವಿ. ಉದಯಕುಮಾರ್ ಅವರ ಉದಯ ರವಿ ನೂತನ ಭವ್ಯ ಸಜ್ಜಿಕೆಯಲ್ಲಿ ಅಭಿನಯಿಸಲಿದ್ದೇವೆ. ಈ ನಾಟಕದ ಪಾತ್ರಧಾರಿಗಳಲ್ಲಿ ಹಾಗೂ ವಾದ್ಯ ವೃಂದದಲ್ಲಿ ಏನೇ ಲೋಪದೋಷಗಳು ಕಂಡು ಬಂದರೂ ದಯಮಾಡಿ ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ಹರಸಬೇಕೆಂದು ಪ್ರಾರ್ಥಿಸುತ್ತೇವೆ. ಜೈ ರಂಗಭೂಮಿ, ಜೈ ಜೈ ರಂಗಭೂಮಿ.
ಸುರಗುಣ ವಂದಿತ ಮುನಿ ಜನ ಸೇವಿತ ನಾರಾಯಣ ನಾರಾಯಣ ಸುರಗುಣ ವಂದಿತ ಮುನಿ ಜನ ಸೇವಿತ ಶೇಷ ಶಯನ ಕೌಸ್ತುಭಧಾರಿ ಶೇಷ ಶಯನ ಕೌಸ್ತುಭಧಾರಿ ವೇದೋದ್ಧಾರಕ ದುರಿತ ಸಂಹಾರಕ ನಾರಾಯಣ ನಾರಾಯಣ ವೇದೋದ್ಧಾರಕ ದುರಿತ ಸಂಹಾರಕ ನೀಲಮೇಘ ಶ್ಯಾಮ ನಾರಾಯಣ ನೀಲಮೇಘ ಶ್ಯಾಮ ನಾರಾಯಣ ನೀರಜ ದಳ ನಯನ ನಳಿನಾಕ್ಷ ನೀರಜ ದಳ ನಯನ ನಳಿನಾಕ್ಷ ನಾರಾಯಣ 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 ಸುರಗುಣ ವಂದಿತ ಮುನಿ ಜನ ಸೇವಿತ ನಾರಾಯಣ ನಾರಾಯಣ ಸುರಗುಣ ವಂದಿತ ಮುನಿ ಜನ ಸೇವಿತ ಶೇಷ ಶಯನ ಕೌಸ್ತುಭಧಾರಿ ಶೇಷ ಶಯನ ಕೌಸ್ತುಭಧಾರಿ ವೇದೋದ್ಧಾರಕ ದುರಿತ ಸಂಹಾರಕ ನಾರಾಯಣ ನಾರಾಯಣ ವೇದೋದ್ಧಾರಕ ದುರಿತ ಸಂಹಾರಕ ನೀಲಮೇಘ ಶ್ಯಾಮ ನಾರಾಯಣ ನೀಲಮೇಘ ಶ್ಯಾಮ ನಾರಾಯಣ ನೀರಜ ದಳ ನಯನ ನಳಿನಾಕ್ಷ ನೀರಜ ದಳ ನಯನ ನಳಿನಾಕ್ಷ ನಾರಾಯಣ 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 ಶ್ರೀಮನ್ ಮಹಾವಿಷ್ಣುವು ರಾಮಾವತಾರವನ್ನು ಕೊನೆಗೊಳಿಸಿ ಕ್ಷೀರಸಾಗರದಲ್ಲಿ ನೆಲೆಸಿದ್ದರೂ ವಿಶ್ರಾಂತಿ ಸಿಗದಂತಾಗಿದೆ. ಕಾರಣ ಈ ದ್ವಾಪರ ಯುಗದಲ್ಲಿ ಉಗ್ರಸೇನ ರಾಜನ ಮಗನಾಗಿ ಕಂಸನು ಜನಿಸಿ ದಾನವಾಗ್ರೇಸನಾಗಿ ವಸುದೇವ ದೇವಿಕೆಯರನ್ನು ಹಿಂಸೆಗೆ ಗುರಿಪಡಿಸಿದ್ದಾನೆ. ಅಲ್ಲದೆ ಪ್ರಜೆಗಳನ್ನು ಋಷಿಮುನಿಗಳನ್ನು ಬಾಧೆಗೊಳಿಸುತ್ತಿದ್ದಾನೆ. ಇದನ್ನು ಪರಮಾತ್ಮನಿಗೆ ತಿಳಿಸಿ ಲೋಕ ಕಲ್ಯಾಣ ಕೈಗೊಳ್ಳುವುದೇ ನನ್ನ ಉದ್ದೇಶ. ನಾರಾಯಣ ನಾರಾಯಣ. ಸೃಷ್ಟಿಗಾಧಿಕನೇ ಸತ್ಯ ಸ್ವರೂಪನೆ ಸೃಷ್ಟಿಗಾಧಿಕನೇ ಸತ್ಯ ಸ್ವರೂಪನೆ ಮಾಧವನೇ ಮಧು ಸೋದನನೇ ನಾರಾಯಣ ನಾರಾಯಣ ಮಾಧವನೇ ಮಧು ಸೋದನನೇ ನೀರಜದ
ದಳ ನಯನ ನಳಿನಾಟ ನೀರಜ ದಳ ನಯನ ನಳಿನಾಟ ನಾರಾಯಣ 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 ಲಕ್ಷ್ಮಿ, ಮೋಹನಾಂಗಿ ವಿನೋದದಿಂದ ನಲಿಯುವ ಮೋಹನಾಂಗಿ ವಿನೋದದಿಂದ ನಲಿಯುವ ನಾಗವೇಣಿ ಮಧುರ್ಯ ರಾಣಿ ನಾಗವೇಣಿ ಮಾಧುರ್ಯ ರಾಣಿ ಮೋಹನಾಂಗಿ ವಿನೋದದಿಂದ ನಲಿಯುವ ಲಕ್ಷ್ಮಿ, ಸಾರಚರಿತೆ ಮಾಧುರ್ಯ ಶ್ರೀಲೆ ಸಾರಚರಿತೆ ಮಾಧುರ್ಯ ಶ್ರೀಲೆ ಮನಮೋಹನಾಂಗಿ ಮಧುರ ಗನಲೋಲೆ ಮನಮೋಹನಾಂಗಿ ಮಧುರ ಗನಲೋಲೆ ಮೋಹನಾಂಗಿ ವಿನೋದದಿಂದ ನಲಿಯುವ ನಾಗವೇ ಮಾಧುರ್ಯ ರಾಣಿ ದೇವಿ ನಾಗವೇಣಿ ಮಾಧುರ್ಯ ರಾಣಿ ಮೋಹನಾಂಗಿ ವಿನೋದದಿಂದ ನಲಿಯುವ ದೇವಿ ದೇವಿ ಸ್ವಾಮಿ, ದೇವಿ ಮೋಹನಾಂಗ ವಿನೋದದಿಂದ ನಲಿಯುವ ಮೋಹನಾಂಗ ವಿನೋದದಿಂದ ನಲಿಯುವ ಪ್ರೇಮಾನುಬಂಧ ಮನಕಾನಂದ ಸ್ವಾಮಿ ದೇವಿ ಪ್ರೇಮಾನುಬಂಧ ಮನಕಾನಂದ ಮೋಹನಾಂಗ ವಿನೋದದಿಂದ ನಲಿಯುವ ಶೀಲ ಸುಗುಣನೆ ಕೌಸ್ತುಭಧರನೆ ಸ್ವಾಮಿ ದೇವಿ ಶೀಲ ಸುಗುಣನೆ ಕೌಸ್ತುಭಧರನೆ ಮನಮೋಹನಾಂಗ ಮಧುರ ಗಾನಲೋಲ ಸ್ವಾಮಿ ಲಕ್ಷ್ಮಿ, ಮನಮೋಹನಾಂಗ ಮಧುರ ಗಾನಲೋಲ ಮೋಹನಾಂಗ ವಿನೋದದಿಂದ ನಲಿಯುವ ಸ್ವಾಮಿ ಸ್ವಾಮಿ ಸ್ವಾಮಿ, ದೇವಿ ನಿಮ್ಮ ಮುಂದಿನ ಲೀಲಾ ವಿನೋದಗಳಾದರೂ ಏನು? ಅದನ್ನಾದರೂ ಹೇಳಬಾರದೆ? ಲಕ್ಷ್ಮಿ, ನೀನು ಚಿಂತಿಸಬೇಡ. ನಾನು ಅನೇಕ ಅವತಾರಗಳನ್ನೆತ್ತಿ ಲೋಕ ಕಲ್ಯಾಣಕ್ಕಾಗಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿ ಇಂದು ವಿಶ್ರಾಂತಿಯಿಂದಿರುವೆನು. ದೇವಿ, ಸ್ವಾಮಿ, ಶೇಷ ತಲಪದ ಮೇಲೆ ಕುಳಿತು ಲೋಕದ ಆನಂದವನ್ನು ವೀಕ್ಷಿಸುವ ನಮಗೆ ಚಿಂತೆಯೇ ಇಲ್ಲದಂತಾಗಿದೆ ಅಲ್ಲವೇ ದೇವಿ? ಹೌದು ಸ್ವಾಮಿ. ದೇವ ದೇವ ನಾರಾಯಣ ಪರಧಾಮ
ಸಾರಥಿ ಶಯನ ಕಮಲ ನಯನ ಸಾರಥಿ ಶಯನ ಕಮಲ ನಯನ ಪದ್ಮಾಭರಣ ಪದ್ಮಾಭರಣ ದೇವದೇವ ನಾರಾಯಣ ಪರಧಾಮ ಪಾಲಿಸೋ ದೇವದೇವ ನಾರಾಯಣ ಪರಧಾಮ ಪಾಲಿಸೋ ಶರಥಿ ಶಯನ ಕಮಲ ನಯನ ಶರಥಿ ಶಯನ ಕಮಲ ನಯನ ಪದ್ಮಾಭರಣ ದೇವದೇವ ನಾರಾಯಣ ಪರಧಾಮ ಪಾಲಿಸೋ ಪರಧಾಮ ಪಾಲಿಸೋ ಪರಧಾಮ ಪಾಲಿಸೋ ಪರಮಾತ್ಮನಿಗೆ ವಂದಿಸುವೆನು. ನಾರದ ನಿನಗೆ ಮಂಗಳವಾಗಲಿ. ಜಗನ್ಮಾತೆ ನಿನಗೂ ವಂದಿಸುವೆನು. ನಾರದ ನಿನಗೆ ಶುಭವಾಗಲಿ. ಬಾ ನಾರದ, ಎಲ್ಲಿಂದ ಬಂದೆ? ಸಮಾಚಾರವೇನು? ಪರಮಾತ್ಮ, ನಾನು ಭೂಲೋಕದಿಂದ ಬಂದೆನು. ಆಹಾ, ಲೋಕ ಸಂಚಾರಿಯಾದ ನಾನು ನಾನಾ ದೇಶಗಳನ್ನು ಸಂಚರಿಸಿ ಹಾಗೆ ಮಥುರಾ ನಗರವನ್ನು ನೋಡಿಕೊಂಡು ಬಂದೆ. ಅಲ್ಲಿಯಾದರೂ ಉಗ್ರಸೇನ ರಾಜನ ಮಗನಾದ ಕಂಸನು ಲೋಕ ಕಂಟಕನಾಗಿ ಮುನಿಗಳನ್ನು, ಬಡ ಬ್ರಾಹ್ಮಣರನ್ನು, ನಿಸ್ಸಹಾಯಕರಾದ ಶೀಲವಂತರನ್ನು ನಾನಾ ಕಷ್ಟಗಳಿಗೆ ಗುರಿಪಡಿಸಿರುವುದಲ್ಲದೆ ಸ್ವಾಮಿ ವಸುದೇವ ದೇವಿಕೆಯರನ್ನು ಕಾರಾಗೃಹದಲ್ಲಿರಿಸಿ ನಾನಾ ಕಷ್ಟಗಳಿಗೆ ಗುರಿಪಡಿಸಿರುವ ಇವನನ್ನು ದಮನ ಮಾಡುವವರು ಯಾರೂ ಇಲ್ಲವೆಂದು ತಿಳಿದು ನಿನ್ನಲ್ಲಿ ಮೊರೆ ಬಂದೆ. ಪರಮಾತ್ಮ, ದುಷ್ಟರನ್ನು ದಮನ ಮಾಡಿ ಸತ್ಪುರುಷರನ್ನು ಉದ್ಧರಿಸಿ ಕಾಪಾಡು. ಇದೇ ನಿನ್ನಲ್ಲಿ ನನ್ನ ಪ್ರಾರ್ಥನೆ. ನಾರದ, ಪರಮಾತ್ಮ, ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ಸನಕಾದಿ ಮುನಿಗಳಿಂದ ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪವಾಗಿ ಜನಿಸಿ ನನ್ನಿಂದಲೇ ಹತರಾದರು. ನಾರಾಯಣ ನಾರಾಯಣ. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿ ಅಲ್ಲಿಯೂ ಸಹ ನನ್ನಿಂದಲೇ ಹತರಾದರು. ಈ ದ್ವಾಪರಯುಗದಲ್ಲಿ ಶಿಶುಪಾಲ ದಂತವತರಾಗಿ ಜನ್ಮ ತಾಳಿರುವರು. ಅವರ ಸಂಹಾರಕ್ಕಾಗಿ ನಾನು ವಸುದೇವ ದೇವಕಿಯರ ಗರ್ಭದಲ್ಲಿ ಕೃಷ್ಣಾಂಕಿತದಿಂದ ಜನ್ಮ ತಾಳು. ರೋಹಿಣಿಯ ಉದರದಲ್ಲಿ ಆದಿಶೇಷನು ಬಲರಾಮನಾಗಿ ಜನ್ಮ ತಾಳು. ನಾರದ, ಪರಮಾತ್ಮ, ಆ ದುಷ್ಟನಾದ ಕಂಸನನ್ನು ಸಂಹಾರ ಮಾಡುವ ಮೂಲಕ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಮಾಡುವ ಈ ನನ್ನ ಕಾರ್ಯದಲ್ಲಿ ನೀನು ಮತ್ತು ದೇವತೆಗಳು ನನಗೆ ಸಹಾಯಕರಾಗಿವೆ. ಹಾಗೆ ಆಗಲಿ, ನಾನೇನು ಬರುವೆನು. ಮಂಗಳವಾಗಲಿ. ಹೋಗಿ ಬಾ ನಾರದ. ನಾರಾಯಣ ನಾರಾಯಣ. ಪರಮಾತ್ಮ, ಲಕ್ಷ್ಮಿ, ಅನೇಕ ಅವತಾರಗಳನ್ನೆತ್ತಿ ವಿಶ್ರಾಂತಿಯಲ್ಲಿರುವ ತಮಗೆ ಈಗಲೂ ನನ್ನ ಬಳಿಯಲ್ಲಿ ಕಾಲು ಕಳೆಯಲು ಸಮಯವಿಲ್ಲವೇ? ಹೀಗಿರುವಾಗ ಮುಂದೆ ಉದಿಸುವ ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರದಲ್ಲಿ ಲೋಕಕಂಟಕನ್ನು ದಮನ ಮಾಡುವ ಕಾರ್ಯದಲ್ಲಿ ನೀವು ನಿರತರಾಗಿ ನನ್ನನ್ನು ಮರೆತಂತಾಗುವುದು. ಪುನಃ ನಿಮ್ಮ ಮುಖ ಸಂದರ್ಶನ ಆಗುವ ತನಕ ನಾನು ಎಲ್ಲಿರಲಿ ಸ್ವಾಮಿ? ದೇವಿ, ನೀನೂ ಸಹ ಚಿಂತಿಸಬೇಡ. ನೀನು ವಿದರ್ಭ ದೇಶದ ಭೀಷ್ಮಕ ರಾಜನ ಪುತ್ರಿಯಾಗಿ ಜನಿಸು. ನಾನು ನಿನ್ನ ಸ್ವಯಂವರ ಸಮಯದಲ್ಲಿ ಬಂದು ನಿನ್ನನ್ನು ವಿವಾಹವಾಗಿ ಆನಂದಿಸುವೆನು. ಪರಮಾತ್ಮ, ನಿಮ್ಮ ಲೀಲೆ ಅತ್ಯದ್ಭುತವಾದದ್ದು. ನಿಮ್ಮನ್ನು ನಂಬಿದವರು ಎಂದಿಗೂ ಕೈ ಬಿಡತಕ್ಕವರಲ್ಲ. ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಧನ್ಯಳಾದೆನು ಸ್ವಾಮಿ, ಧನ್ಯಳಾದೆನು. ದೇವಿ, ಸ್ವಾಮಿ, ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ಲಕ್ಷ್ಮಿ, ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ಅದರ ಅಮೃತ ಸವಿಯುವ ಆನಂದವ ಪೊಂದುವ. ಅದರ ಅಮೃತ ಸವಿಯುವ ಆನಂದವ ಪೊಂದುವ. ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ನಲಿ ನಲಿಯುತ ಬಾ ನಳಿನಾಚಿಯ ಬಾ. ನಲಿ ನಲಿಯುತ ಬಾ ನಳಿನಾಚಿಯ ಬಾ. ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ಅದರ ಅಮೃತ ಸವಿಯುವ ಆನಂದವ ಪೊಂದುವ.
ಅದರಾಮೃತ ಸವಿಯುವ ಆನಂದವ ಕೊಂಡುವ ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ಸರಿಸಾಟಿ ನಿನಗುಂಟೆ ಮೂಲೋಕ ಸುಂದರಿ. ದೇವಿ ಸರಿಸಾಟಿ ನಿನಗುಂಟೆ ಮೂಲೋಕ ಸುಂದರಿ. ಅರಿತೆ ನಾನು ರಮಣಿ ನಿನ್ನ ಅಂತರಂಗ ನಿಲುವನು. ಅರಿತೆ ನಾನು ರಮಣಿ ನಿನ್ನ ಅಂತರಂಗ ನಿಲುವನು. ನಲಿ ನಲಿಯುತ ಬಾ ನಲಿನಾಟ್ಯ ಬಾ ನಲಿ ನಲಿಯುತ ಬಾ ನಲಿನಾಟ್ಯ ಬಾ ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ಅದರಾಮೃತ ಸವಿಯುವ ಆನಂದವ ಕೊಂಡುವ ಅದರಾಮೃತ ಸವಿಯುವ ಆನಂದವ ಕೊಂಡುವ ಕಮಲ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ನಿರುತವು ನಲಿವೆ ನಿರುತವು ನಲಿವೆ. ದೇವಿ ಕಮಲನಾಭ ನಿನ್ನ ಒಳ್ಳೆ ದೊರಕಿತು ಜನಗೆ. ಕಮಲನಾಭ ನಿನ್ನ ಒಲುಮೆ ದೊರಕಿತು ಎನಗೆ. ಹರಿಯ ನಿನ್ನ ಸೇವೆ ನಿರತವು ಇರಲಿ. ದೇವಿ ಹರಿಯ ನಿನ್ನ ಸೇವೆ ಭಾಗ್ಯ ನಿರತವು ಇರಲಿ. ನಲಿ ನಲಿಯುತ್ತ ಬಾ ನಲಿನಾಡುವ ಸ್ವಾಮಿ. ಲಕ್ಷ್ಮಿ ನಲಿ ನಲಿಯುತ್ತ ಬಾ ನಲಿನಾಡುವ. ಕಮಲನಾಭ ನಿನ್ನ ಒಲುಮೆ ದೊರಕಿತು ಎನಗೆ. ದೊರಕಿತು ಎನಗೆ. ಶರದಿರಾಜ ಕೌಸ್ತುಭವನ್ನು ಧರಿಸಿದ ನಿನಗೆ ಸ್ವಾಮಿ. ಶರದಿರಾಜ ಕೌಸ್ತುಭವನ್ನು ಧರಿಸಿದ ನಿನಗೆ. ಶರದಿ ಒಳಗೆ ದುರ್ಗ ಶಯನ ನೀನಾಗಿರುವೆ ಸ್ವಾಮಿ. ಶರದಿ ಒಳಗೆ ಹುರಗ ಶಯನ ನೀನಾಗಿರುವೆ. ನಲಿ ನಲಿಯುತ್ತ ಬಾ ನಲಿನಾಚರ ಸ್ವಾಮಿ. ನಲಿ ನಲಿಯುತ್ತ ಬಾ ನಲಿನಾಚರ. ಒಲುಮೆ ದೊರಕಿತು ಎನಗೆ. ದೊರಕಿತು ಎನಗೆ. ದೊರಕಿತು ಎನಗೆ. ನಾರಾಯಣ ನಾರಾಯಣ ಹರಿನಾರಾಯಣ ಭವ ಭಯಕರಣ ದುರಿತ ನಿವಾರಣ ಲಕ್ಷ್ಮೀ ರಮಣ. ದುರಿತ ನಿವಾರಣ ಲಕ್ಷ್ಮೀ ರಮಣ ಹರಿನಾರಾಯಣ ಭವ ಭಯಕರಣ. ನೀರಜ ನಯನ ನೀರಧಿಶಯನ ನೀರಜ ನಯನ ನೀರಧಿಶಯನ ಕರುಣಾಭರಣ ಲಕ್ಷ್ಮೀ ರಮಣ. ಕರುಣಾಭರಣ ಲಕ್ಷ್ಮೀ ರಮಣ ಹರಿನಾರಾಯಣ ಭವ ಭಯಕರಣ ದುರಿತ ನಿವಾರಣ ಲಕ್ಷ್ಮೀ ರಮಣ. ದುರಿತ ನಿವಾರಣ ಲಕ್ಷ್ಮೀ ರಮಣ ಹರಿನಾರಾಯಣ ಭವ ಭಯಕರಣ.
ಕಂಸನ ದುಷ್ಟತನಕ್ಕೆ ಪಾರವೇ ಇಲ್ಲ, ಪ್ರಜೆಗಳ ಗೋಳಿಗೆ ಕೊನೆಯೇ ಇಲ್ಲ. ಪರಮ ಗುಣಶಾಲಿಯಾದ ಉಗ್ರಸೇನ ರಾಜನ ಉದರದಲ್ಲಿ ಇಂತಹ ಪತಿತನು ಹುಟ್ಟಬಹುದೇ? ಬ್ರಹ್ಮ ಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯಾದಿಗಳನ್ನು ಲೆಕ್ಕವಿಲ್ಲದಷ್ಟು ಮಾಡಿ ತಾನು ಇಹಪರಗಳೆರಡನ್ನು ಕೆಡಿಸಿಕೊಂಡು ರಾಜ್ಯದ ಪ್ರಜೆಗಳನ್ನು ಗೋಳಾಡಿಸುತ್ತಿರುವನಲ್ಲ. ಇರಲಿ, ನಾನೀಗಲೇ ಅವನ ಬಳಿಗೆ ಹೋಗಿ ಮಲಗಿರುವ ಕಾಡ ಸರ್ಪವನ್ನು ಚುಚ್ಚಿ ಎಬ್ಬಿಸುವಂತೆ ಶ್ರೀಕೃಷ್ಣನನ್ನು ಕೆಣಕಿ ಕ್ಷಿಪ್ರದಲ್ಲಿಯೇ ಮೃತ್ಯುವಿಗೆ ತುತ್ತಾಗಲು ತಕ್ಕ ಸಂಧಾನವನ್ನೇ ಮಾಡುವೆನು. ನಾರಾಯಣ ನಾರಾಯಣ. ವೇದರೂಪ ಮುನಿ ವಂದಿತ ಚರಣ, ವೇದರೂಪ ಮುನಿ ವಂದಿತ ಚರಣ, ಭೇದರಹಿತ ಶ್ರೀ ಪದ್ಮಾಂಭರಣ. ವೇದರೂಪ ಮುನಿ ವಂದಿತ ಚರಣ, ಭೇದರಹಿತ ಶ್ರೀ ಪದ್ಮಾಂಭರಣ. ನಾದ ಬಿಂದು ಕಾಲಾತೀತ ಸುಗುಣ, ನಾರಾಯಣ 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 ನಾರಾಯಣ. ನಾರಾಯಣ ನಾರಾಯಣ. ನಾದ ಬಿಂದು ಕಾಲಾತೀತ ಸುಗುಣ, ನಾದ ಬಿಂದು ಕಾಲಾತೀತ ಸುಗುಣ, ಮೋದವೀತು ಪೊರೆ ನಿತ್ಯ ಸತ್ಯ ಗುಣ. ಮೋದವೀತು ಪೊರೆ ನಿತ್ಯ ಸತ್ಯ ಗುಣ. ಹರಿನಾರಾಯಣ ಭವ ಭಯ ಕರಣ, ದುರಿತ ನಿವಾರಣ, ಲಕ್ಷ್ಮೀ ರಮಣ. ನಾರಾಯಣ. ದುರಿತ ನಿವಾರಣ, ಲಕ್ಷ್ಮೀ ರಮಣ. ಹರಿನಾರಾಯಣ ಭವ ಭಯ ಕರಣ, ದುರಿತ ನಿವಾರಣ, ಲಕ್ಷ್ಮೀ ರಮಣ. ಹರಿನಾರಾಯಣ ಭವ ಭಯ ಕರಣ, ಭವ ಭಯ ಹರಣ, ಭವ ಭಯ ಹರಣ. ನಾರಾಯಣ ನಾರಾಯಣ. ಹರಿಯನು ಗೆಲುವೆನು ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ಹರಿಯನು ಗೆಲುವೆನು ಬರದೊಳಗೆ, ಹರಿಯನು ಗೆಲುವೆನು ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ಹರಿಯನು ಗೆಲುವೆನು ಬರದೊಳಗೆ, ಯಕ್ಷಕರಣ ಗಂಧ ಬೀದು ಹದೋಗೋತದಿ ಹೆಟ್ಟಿ ಮೆರೆಯುವೆ. ಯಕ್ಷಕರಣ ಗಂಧರ್ವರ ಬಿಡಿದು ಹದೋಗೋತದಿ ಹೆಟ್ಟಿ ಮೆರೆಯು. ಹರಿಯನು ಗೆಲುವೆನು ಬರದೊಳಗೆ, ಸುರರ ಕಡಿದಿಡುವ ದುರದೊಳಗೆ. ಹರಿಯನು ಬರದೊಳಗೆ, ಬರದೊಳಗೆ, ಬರದೊಳಗೆ. ಬ್ರಹ್ಮ ಋಷಿಯಿಂದ ಪ್ರೇರೇಪಿತನಾದ ನಾನು ಧರ್ಮದೇವರ ತ್ರಿಕೂಟ ದಾಟಿ ಉತ್ತರಾಭಿಮುಖವಾಗಿ ಬಂದಂತಾಯಿತು. ಅಲ್ಲಿ ಕಾಣುತ್ತಿರುವುದೇ ಕ್ಷೀರಾಪ್ತಿಯಾಗಿರಬಹುದು. ಆ ಕ್ಷೀರಾಪ್ತಿಯಾದರೂ ಸರ್ಪ ಸಂಚಿತವಾದ
ಸ್ವೇದ ತರಂಗಗಳಿಂದ ಕೂಡಿ ಪರಮೇಶ್ವರನ ಜಟಾದಿಂದ ಧೂಮಕಿ ಪಾತಾಳದಲ್ಲಿ ಹರಿಯುತ್ತಿರುವ ಗಂಗಾಜಲದ ನೊರೆಯಂತೆ ಕಾಣುತ್ತಿರುವುದು ಎಂತಹ ಅದ್ಭುತವಾಗಿ ಕಾಣುತ್ತಿರುವುದು. ಸುಂದರವಾದ ಶ್ವೇತ ರಶ್ಮಿಯನ್ನು ಪುಟಕ್ಕಿಕ್ಕಿನ ಕೊಂದಣದಂತೆ ಕಾಣುತ್ತಿರುವುದು ಎಂತಹ ಮನೋಹರವಾಗಿ ಕಾಣುತ್ತಿರುವುದು. ಅದೋ ಅದೋ ಸಹಸಂಭವನಾದ ಅಗ್ನಿಮುಖನು ಇತ್ತಲೇ ಬರುತ್ತಿರುವನು. ಅಗ್ನಿಮುಖ 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 ಸಿಂಹಕ್ಕೆ ಹೆದರಿದ ಮದಗಜಗಳಂತೆ ಹಿಂದಿರುಗಿ ನೋಡುತ್ತಿದ್ದರು. ಅಗ್ನಿಮುಖ ಆ ಭಯಭೀತರದ ಬಡಮನಿಗಳು ಸುರಾಪ್ತಿಯಲ್ಲಿ ಅಡಗಿರಬಹುದೇ? ಹೌದು ಪ್ರಲಂಬ, ಹೌದು. ಈ ವಿಚಾರವು ಬ್ರಹ್ಮ ಋಷಿಗಳಾದ ನಾರದರಿಂದ ತಿಳಿಯಿತು. ಆದ್ದರಿಂದಲೇ ನಾನು ನಿನ್ನನ್ನು ಅನುಸರಿಸಿದ್ದು. ಪ್ರಲಂಬ, ಅಗ್ನಿಮುಖ ಈಗಲೇ ಹೋಗಿರಿ. ಉತ್ತರ ದಿಕ್ಕಿನ ತಪೋವನದಲ್ಲಿರುವ ಆ ಬಡ ಮುನಿಗಳನ್ನೆಲ್ಲ ಬಂಧಿಸಿ ಕಾರಾಗೃಹಕ್ಕೆ ತಳ್ಳೋಣ. ಪ್ರಲಂಬ, ಅಗ್ನಿಮುಖ ನೀನಿನ್ನು ನಡೆ. ಮೆರೆಯುತ್ತ ದಕ್ಷಿಣ ದಿಕ್ಕಿನಲ್ಲಿ ಆ ವಡಮುನಿಗಳ ಯಜ್ಞ ಧ್ವಂಸ ಮಾಡಿ ಪಾತಾಳ ಮಾರ್ಗವಾಗಿ ಹೋಗಿ ಆ ನಾಗರನ್ನು ಜಯಿಸಿ ಅಜಯನಾಗುವರು. ಅಬ್ಬಬ್ಬಾ, ಏನಿದು? ಪ್ರಲಂಬನ ವೇಗವು ವಾಯುವನ್ನು ಮೀರಿಸುವಂತಿದೆ. ಆದ್ದರಿಂದ ಕಾರ್ಯಾತುರನಾಗಿ ಬಂದ ನಾನು ನಿಧಾನಿಸುವುದರಲ್ಲಿ ಪ್ರಯೋಜನವಿಲ್ಲ. ನಾನೀಗಲೇ ಉತ್ತರ ದಿಕ್ಕಿನ ತಪೋವನಕ್ಕೆ ಹೋಗಿ ಅಲ್ಲಿನ ಬಡ ಮುನಿಗಳನ್ನೆಲ್ಲ ಬಂಧಿಸಿ ಕಾರಾಗೃಹಕ್ಕೆ ತಳ್ಳುತ್ತೇನೆ. ನಾನೀಗಲೇ ಹೋಗುತ್ತೇನೆ. ರಾಜಾದಿರಾಜ ಮಥುರಾಧೀಶ್ವರ ಕಂಸಭೂಪಾಲರಿಗೆ, ಉಗ್ರಸೇನ ರಾಜ ಮಗನಾದ ಕಂಸಭೂಪಾಲರಿಗೆ ಬಹುಪರ ಬಹುಪರ ಬಹುಪರ. ನರೇಂದ್ರ ಚಂದ್ರ ದಾನವೇಂದ್ರ ಸಾಂದ್ರ ವೈಭವ. ನರೇಂದ್ರ ಚಂದ್ರ ದಾನವೇಂದ್ರ ಸಾಂದ್ರ ವೈಭವ. ಸುರಾಳಿ ವೃತ್ಕರಾಳ ವಿಜಯ ಕಾಲ ಭೈರವ. ಸುರಾಳಿ ವೃತ್ಕರಾಳ ವಿಜಯ ಕಾಲ ಭೈರವ. ನರೇಂದ್ರ ಚಂದ್ರ ದಾನವೇಂದ್ರ ಸಾಂದ್ರ ವೈಭವ. ರಾಜಾದಿರಾಜ ವಂದಿತ ಪರಾಕ್ರಮದ್ಭುತ. ರಾಜಾದಿರಾಜ ವಂದಿತ ಪರಾಕ್ರಮದ್ಭುತ. ನರೇಂದ್ರ ಚಂದ್ರ ದಾನವೇಂದ್ರ ಸಾಂದ್ರ ವೈಭವ. ಸಾಂದ್ರ ವೈಭವ ಸಾಂದ್ರ ವೈಭವ. ಅತ್ಯುತ್ತಾಂಗಣದಿಂದ
ತಜ್ಜಿತ್ತಾಂಗಡಿ ದಿಗದ ತೆಗೆದ ತಜ್ಜಿತ್ತಾಂಗಡಿ ದಿಗದ ತೆಗೆದ ತಜ್ಜಿತ್ತಾಂಗಡಿ ನವರಸಗಳ ತೋರಿ ಸಭೆಯೊಳ್ ನಟನ ಮಾಡುವೆ ನವರಸಗಳ ತೋರಿ ಸಭೆಯೊಳು ನಟನ ಮಾಡುವೆ ನವರಸಗಳ ತೋರಿ ಸಭೆಯೊಳು ನಟನ ಮಾಡುವೆ ನಟನ ಚತುರ ಅಮರನಾಥ ನಟನ ಚತುರ ಅಮರನಾಥ ನಟನ ಚತುರ ಅಮರನಾಥ ನಿನಗೆ ತೋರೆ ನಾಟ್ಯ ಸುಖವ ನಟನ ಚತುರ ಅಮರನಾಥ ನಿನಗೆ ತೋರೆ ನಾಟ್ಯ ಸುಖವ ನಟನ ಮಾಡುವೆ ನವರಸಗಳ ತೋರಿ ಸಭೆಯೊಳ್ ನಟನ ಮಾಡುವೆ ತಾಂ ತಜ್ಜೆಣ್ಣು ತಗತಜ್ಜೆಣ್ಣು ತಾಂ ತಜ್ಜೆಣ್ಣು ತಗತಜ್ಜೆಣ್ಣು ತಾಂ ತಜ್ಜೆಣ್ಣು ತಗತಜ್ಜೆಣ್ಣು ತಾಂ ತಜ್ಜೆಣ್ಣು ತಜ್ಜೆ ತಗದಿನತಂ ತಜ್ಜೆ ತಗದಿನತಂ ತಜ್ಜೆ ತಗದಿನತಂ ವಿಧ ವಿಧವಹ ಗಾನ ರುಚಿಯ ಮಧುರಾಕ್ಷರ ತಾಳಗತಿಯ ವಿಧ ವಿಧವಹ ಗಾನ ರುಚಿಯ ಮಧುರಾಕ್ಷರ ತಾಳಗತಿಯ ಪದದ ಗತಿಯ ಒಲುವು ಮೆರೆಯಲು ಪದದ ಗತಿಯ ಒಲುವು ಮೆರೆಯಲು ಪದದ ಗತಿಯ ಒಲುವು ಮೆರೆಯಲು ಇದೀಗ ಲೋಕ ಮೋಹಗೊಳ್ಳಲು ಪದದ ಗತಿಯ ಒಲುವು ಮೆರೆಯಲು ಇದೀಗ ಲೋಕ ಮೋಹಗೊಳ್ಳಲು ಗೌರವ ವೀರವು ಕರುಣೆಯು ಭಯಾನಕವು ಭೀಮ ಗೌರವ ವೀರವು ಕರು ಭಯಾನಕವು ಭೀಮತವು ನಟನ ಮಾಡುವೆ ನವರಸಗಳ ತೋರಿ ಸಭೆಯೊಳು ನಟ ಮಾಡುವೆ ದಾಗ ಧಿಮಿದಾಗ ಜಣುದಾಗ ಧಿಮಿದಾಗ ಉದಾಗ ಧಿಮಿದಾಗ ಜಣುದಾಗ ಧಿಮಿದಾಗ ಉದಾಗ ಧಿಮಿದಾಗ ಜಣುದಾಗ ಧಿಮಿದಾಗ Yeah.
ದಂಡನಾಯಕರ ಮಂಡಲಿಯಿಂದ ಕೂಡಿ ಭುವನೈಕ ಭೀಕರನಾದ ನನ್ನ ಸಮಾನರು ಅನಾರಿರುವರು. ಅಗ್ನಿಮುಖ ರಾಜೇಂದ್ರ ಅಲಂಬ ಮಹಾಪ್ರಭು ವಿಪ್ರದ ಯಜ್ಞ ಯಾಗಾದಿಗಳ ಭಂಗವು ಆರಿಭಕ್ತರ ಶಿಕ್ಷೆಯು ಯಾವ ರೀತಿಯಾಗಿ ನಡೆಯುತ್ತಿರುವುದು? ಖಡಿ ಶಿರವನ್ನು ಕಡಿಯುತ್ತೇನೆ. ಖಡಿ ಮಹಾಪ್ರಭು ಫಲ ಫಲ ಫಲಮ್ಮ ಫಲ ಖಡಿ ಗುರುಗಳ ಶಿರವನ್ನು ಕಡಿಯುತ್ತೇನೆ. ಖಡಿ ಮಹಾಪ್ರಭು ಫಲೆ ಫಲೆ ಈಗ ಈಗ ಮನವನ್ನು ದಿನದಿಂದಲೇ ಇಂದುತೆ ಒಕ್ಕುತ ನೀಗಲೆ ಕಗ್ಗದ ವರ್ಗಗಳ ಕಾಡಿ ಸುರುಳರ ಶಿರವನ್ನು ಬಿಡಿಯನ್ನ ಕಾಡಿ 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 ಮಹಾಪ್ರಭು ದಕ್ಷಿಣ ದಿಕ್ಕಿನ ಬಿಲ್ಲುವಾರಣ್ಯಕ್ಕೆ ಹೋಗಿ ಆ ಬಡವನಿಗಳ ಯಜ್ಞ ಯಾಗಾದಿಗಳನ್ನು ಧ್ವಂಸ ಮಾಡಿದ್ದಾಯಿತು. ಅನೇಕ ಹರಿಭಕ್ತರನ್ನು ಓದಿಸಿ ಅನೇಕರನ್ನು ಸೆಳೆದು ತಂದು ಬಂಧನದಲ್ಲಿಟ್ಟಿರುವೆನು ಮಹಾಪ್ರಭು, ಬಂಧನದಲ್ಲಿಟ್ಟಿರುವೆನು. ಫಲ ಪ್ರಲಂಬ ಫಲ ಅಗ್ನಿಮುಖ ರಾಜೇಂದ್ರ ನಿನ್ನ ಕಾರ್ಯವು ಹೇಗೆ ನಡೆಯುತ್ತಿರುವುದು? ಸಾರಿಪೋಗಿ ಚೆಂಡಾಡುವೆನ ಸಾರಿಪೋಗಿ ಚೆಂಡಾಡುವೆನ ರಾಜೇಂದ್ರ. ಬೀರುಗಳೆನಿಸಿದ ಬಿಡಿಜವು ಮುಖರ ಬೀರುಗಳೆನಿಸಿದ ಬಿಡಿಜವು ಮುಖರ ಸಾರಿಪೋಗಿ ಚೆಂಡಾಡುವೆನ ಸಾರಿಪೋಗಿ ಚೆಂಡಾಡುವೆನ ಸಾರಿಪೋಗಿ ಚೆಂಡಾಡುವೆನ. ಬಡದೇವತೆಗಳ ಭೀತಿಂ ಗಡಗಡ ನಡುಗುವ ರೀತಿಂ ಬಡದೇವತೆಗಳ ಭೀತಿಂ ಗಡಗಡ ನಡುಗುವ ರೀತಿಂ ಸಿಡಿಲಿನ ದರದಳು ಬರದಳು ಮೆರೆಯಿತ ಸಿಡಿಲಿನ ದರದಳು ಬರದಳು ಮೆರೆಯಿ ಸಾರಿಪೋಗಿ ಚೆಂಡಾಡುವೆನ ಸಾರಿಪೋಗಿ ಚೆಂಡಾಡುವೆನ ಸಾರಿಪೋಗಿ ಚೆಂಡಾಡುವೆನ. ರಾಜೇಂದ್ರ ಉತ್ತರ ದಿಕ್ಕಿನ ತಪೋವನದಲ್ಲಿರುವ ಮುನಿಗಳನ್ನೆಲ್ಲ ಸೆರೆ ಹಿಡಿದು ಕಾರಾಗೃಹಕ್ಕೆ ತಳ್ಳಿದ್ದೇನೆ. ಫಲ ಅಗ್ನಿಮುಖ ಫಲ ಪ್ರಲಂಬ ಮಹಾಪ್ರಭು ಅಗ್ನಿಮುಖ ರಾಜೇಂದ್ರ ನೀವಿಬ್ಬರು ನನಗೆ ಎರಡು ಕಣ್ಣುಗಳಂತಿರುವಿರಿ. ನಿಮ್ಮ ಸಾಹಸದಿಂದ ದಿನ ದಿನಕ್ಕೆ ನನ್ನ ಕೀರ್ತಿಯು ಅಭಿವೃದ್ಧಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದೌದು. ತ್ರಿಭುವನದಲ್ಲಿಯೂ ಸಮಾನರಹಿತನ ಮುನಿಜನ ಮಾನಸ ರಾಜಹಂಸ ಮುನಿಜನ ಮಾನಸ ರಾಜಹಂಸ ಮುನಿಜನ ಮಾನಸ ರಾಜಹಂಸ ಕೇಶವನ ವಸುಧೆಗೆ ಪ್ರೇಮ ಕೇಶವನ ವಸುಧೆಗೆ ಪ್ರೇಮ ಕೇಶವನ ವಸುಧೆಗೆ ಪ್ರೇಮ ವಸುಧೆಗೆ ಪ್ರೇಮ ಖ್ಯಾತ ವಿಖ್ಯಾತ ಶ್ರೀ ಗೋಪಿಲೋಲ ಖ್ಯಾತ ವಿಖ್ಯಾತ ಶ್ರೀ ಗೋ
ಪರಮಾತ್ಮನಿಗೊಂದು ಫಲಪ್ರಾಪ್ತಿರಸ್ತು. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿರಿ. ಆಗಬಹುದು. ಆಹಾ, ಇದೇನಿದು ಕಂಸರಾಜೇಂದ್ರ? ಈ ದಿನ ನಿನ್ನ ಮುಖದಲ್ಲಿ ಅಪೂರ್ವವಾದ ಆನಂದವೇ ಕಾಣುತ್ತಿರುವುದಲ್ಲ? ಫಲ ಮುನೀಂದ್ರ, ಫಲ ಬಹಳ ಚೆನ್ನಾಗಿ ಊಹಿಸಿದಿರಿ. ತಾವು ಹಿಂದೆ ಆ ವಿಷ್ಣುವು ನನಗೆ ಶತ್ರುವಾಗುವುದು ಹೇಳಿದ್ದಿರಷ್ಟೇ. ನಾರಾಯಣ. ಆದ್ದರಿಂದ ಆ ವಿಷ್ಣುವಿನ ಪಕ್ಷವಾಗಿ ಮಾಡುತ್ತಿದ್ದ ಅನೇಕ ಬಡ ಮುನಿಗಳ ಯಜ್ಞ ಯಾಗಾದಿಗಳನ್ನು ಭಂಗ ಮಾಡಿದ್ದಾಯಿತು. ಆದ್ದರಿಂದ ನಾನೇ ಈ ತ್ರಿಭುವನದಲ್ಲಿಯೂ ಸಮಾನರಹಿತನೆಂದು ಸಂತೋಷ ಪಡುತ್ತಿದ್ದೆನು. ಅಷ್ಟರಲ್ಲಿ ತಾವುದಯ ಮಾಡಿದಿರಿ. ಆದ್ದರಿಂದ ನನಗೆ ಮತ್ತಷ್ಟು ಸಂತೋಷವಾಯಿತು. ಅಯ್ಯೋ ಮರುಳೆ, ತ್ರಿಭುವನದಲ್ಲಿಯೂ ಸಮಾನರಹಿತನೆಂದು ಸಂತೋಷ ಪಡಬೇಡ, ಸಹಾಯರಹಿತನೆಂದು ಸಂತಾಪ ಪಡು. ಓಜ್ಜರೇ, ನನಗಿರುವ ದಂಡನಾಯಕ ಸಹಾಯವು ಈ ಮೂರು ಲೋಕದಲ್ಲಿಯೂ ಮತ್ತಾರಿಗಿರುವುದು ಪೂಜ್ಯರೇ. ನಾನು ಅದನ್ನೇ ಹೇಳಿದೆನು. ನೀನೇನು ಶೌರ್ಯವಂತನೇ, ಆದರೆ ಅಸಹಾಯಕನು. ಪೂಜ್ಯರೇ, ನನಗಿದಕ್ಕಿಂತಲೂ ಹೆಚ್ಚಿನ ಸಹಾಯ ಬೇಕೆ ಪೂಜ್ಯರೇ. ಏಕೆಂದರೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ. ಈ ಮುನಿಗೆ ಹುಚ್ಚು ಹಿಡಿಯಿತು. ಏನು, ನನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಸಹಾಯ ಬೇಕಂತೆ? ಸಹಾಯ ಪೂಜ್ಯರೇ, ಸಂಗ್ರಾಮ ಸಿಂಹನಾದ ನನಗೂ ಸಹಾಯ ಬೇಕೆ? ನೀನೇನೋ ಸಂಗ್ರಾಮ ಸಿಂಹನೇ, ಆದರೆ ನಿನ್ನ ಕಾರ್ಯಗಳು ಮಾತ್ರ ವಿಚಿತ್ರವಾಗಿವೆ. ನೀನು ಪರಾಕ್ರಮಿ ಎಂದು ಹೇಳಿಕೊಂಡಿದ್ದಕ್ಕೆ ಬಹಳ ಸಾರ್ಥಕವಾಯಿತು. ಅದೇನು ಮಾಡಿದರೆ ಹಾಗೆ ಹೇಳುವಿರಿ? ಹೇಳುವುದಿನ್ನೇನು, ನಿನ್ನ ಪರಾಕ್ರಮವು ಜಗದ್ವಿಖ್ಯಾತವಾದುದು. ನೀನು ಕೈ ಮಾಡುವುದು ಯಾರ ಮೇಲೆ? ಬಡ ಬ್ರಾಹ್ಮಣರು, ಅಬಲೆಯರು, ಶಿಶುಗಳು ಇಂಥವರ ಮೇಲೆ. ನನಗೆ ಮಾತ್ರ ಈ ನಿನ್ನ ಕಾರ್ಯವನ್ನು ನೋಡಿ ಕೇಳಿ ನಾಚಿಕೆಯೋ ವ್ಯಸನವೂ ಉಂಟಾಗುತ್ತಿರುವುದು. ನಿಜ, ಈ ಮುನಿಯ ಮಾತು ನಿಜ. ನನ್ನಂತಹ ಪರಾಕ್ರಮಶಾಲಿಯು ಆ ದುರ್ಬರ ಮೇಲೆ ಕೈ ಮಾಡಿದು ಅನುಚಿತವೇ ಸರಿ. ಪೂಜ್ಯರೇ, ಹಾಗಾದರೆ ತಮ್ಮ ಅಭಿಮತವೇನು? ಮಾಡುವುದಿನ್ನೇನು, ಇನ್ನು ಮೇಲೆ ಸಭೆಯಲ್ಲಿರುವ ಆ ವಿಪ್ರರೆಲ್ಲರನ್ನು ಬಿಟ್ಟು ಬಿಡು. ಆ ನಂತರ ನಿನಗೆ ಮುಖ್ಯವಾದ ವಿಷಯವನ್ನು ಹೇಳುವೆನು. ಸರಿ ಪೂಜ್ಯರೇ. ಕಲಂಬ, ಮಹಾಪ್ರಭು, ಅಗ್ನಿಮುಖ, ರಾಜೇಂದ್ರ, ಸೆರೆಯಲ್ಲಿರುವ ವಿಪ್ರರನ್ನು ಬಿಟ್ಟು ಓಡಿದಿ ಬಿಡಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಪೂಜ್ಯರೇ, ಸಂಗ್ರಾಮ ಸಿಂಹನೆಂದು ಹೇಳಿಕೊಳ್ಳುವೆಯಲ್ಲ, ಕೇಳು. ಹರಧೇನುಕ ಕೇಶಿ ಮುಖ ಸುರತತಿ ಗೋಪಾಲ ಬಾಲನಿಂದಳಿದುರೇ. ಹರಧೇನುಕ ಕೇಶಿ ಮುಖ ಸುರತತಿ ಗೋಪಾಲನಿಂದಳಿದುರೇ. ನಖದಂತಗಳ ಮುರಿದ ನಖದಂತಗಳ ಮುರಿದ ಮೊಬ್ಬಂ ಕಳೆದು ಸಿಂಹದಂತಿರುವೆ ಏಕೆ ಮರುಳೆ. ಕೇಳು, ನಖದಂತಗಳನ್ನು ಮುರಿದ ಸಿಂಹವನ್ನು ಮೂಲೆಗೆ ತಳ್ಳಿದಂತೆ ಆ ಗೋಪಾಲ ಬಾಲನು ನಿನಗೆ ಮುಖ್ಯ ಬಲರಾಗಿದ್ದ ಕರಧೇನುಕಾದಿ ರಾಕ್ಷಸರನ್ನು ವರ್ಧಿಸಿ ಬಲಗೊಂದಿಸಿರುವುದನ್ನು ತಿಳಿದು ಇನ್ನು ಸಮಾನರಹಿತನೆಂದು ಮೆರೆಯುತ್ತಿರುವೆಯಲ್ಲ. ಈ ನಿನ್ನ ಮರುಳುತನವನ್ನು ನಾನು ಏನೆಂದು ಹೇಳಲಿ? ನಾರಾಯಣ ನಾರಾಯಣ. ನಿಜ, ಈ ಮುನಿ ಹುಚ್ಚನಲ್ಲ, ನಾನೇ ಹುಚ್ಚನು.
ಪೂಜ್ಯರೇ, ಕ್ಷಮಿಸಬೇಕು. ತಮ್ಮ ಉಪದೇಶದಿಂದ ನನಗೆ ಜ್ಞಾನೋದಯವಾಯಿತು. ಇಂತಹ ಜ್ಞಾನೋದಯಗಳು ನಿನಗೆ ಅನೇಕಾವರ್ತಿಯಾಗಿದ್ದರೂ ನೀನು ಲೆಕ್ಕವಿಡದೇ ಇದ್ದುದರಿಂದ ನಿನಗೆ ಈ ಸ್ಥಿತಿಯಾಯಿತು. ಚಿಚ್ಚಿ, ನಿನ್ನ ಹಿತಾರ್ಥವಾಗಿ ನಾನು ಹೇಳಿದ್ದೆಲ್ಲವೂ ವ್ಯರ್ಥವಾಯಿತು. ಕ್ಷಮಿಸಬೇಕು ಪೂಜ್ಯರೇ, ಕ್ಷಮಿಸಬೇಕು. ನಾವು ಹೇಳಿದ ಹಾಗೆ ಆ ನೀಚ ಕೃಷ್ಣನು ಅನೇಕ ವಿಧಗಳಿಂದ ನನ್ನ ಶತ್ರುವೆಂದು ನನ್ನ ಗೋಚರಕ್ಕೆ ಬಂತು. ಅವನನ್ನು ಸ್ಮರಿಸಿಕೊಂಡರೆ ನನ್ನ ಮೈಯೆಲ್ಲವೂ ಉರಿಯುತ್ತಿರುವುದು. ದುರಾತ್ಮನಾದ ವಸುದೇವನು ತಂತ್ರದಿಂದ ನಂದಗೋಪನ ಮನೆಯನ್ನು ಸೇರಿ ನಮ್ಮದೇನುಕೋದು ರಕ್ಷಿಸ. ಆ ನೀಚನಾದ ವಸುದೇವನು ಇಷ್ಟದ ತಂತ್ರಗಳನ್ನು ಹೇಗೆ ಮಾಡಲು ಸಾಧ್ಯ? ಅವನಿಗೆ ಸಂಬಂಧ ತಕ್ಕವನಲ್ಲ. ವಸುದೇವನಾದ ಭಲೆ, ಇದೀಗ ನಿಜವಾದ ಪೌರುಷವು. ನೀನು ಪರಾಕ್ರಮಿ ಎಂದು ಹೇಳಿಕೊಂಡಿದ್ದಕ್ಕೆ ಬಹಳ ಸಾರ್ಥಕವಾಯಿತು. ಈ ಕಂಸಭೂಪಾಲನು ಹೇಗಿದ್ದರೂ ವಸುದೇವ ದೇವಿಕೆಯರು ಇಲ್ಲಿಯೇ ಇರುವರು. ಗೋಕುಲದಲ್ಲಿರುವ ಕೃಷ್ಣ ಬಲರಾಮರು ಇಬ್ಬರನ್ನು ಎಳೆದರಿಸಿ ಅವರ ಹೆದುರಿನಲ್ಲಿಯೇ ನೊಚ್ಚಾಗಿ ಕತ್ತರಿಸಿ ನನ್ನ ಕ್ರೋಧವನ್ನು ತೀರಿಸಿಕೊಳ್ಳುವೆನು. ನಂತರ ಆ ಇಬ್ಬರನ್ನು ಕತ್ತರಿಸಿ ಅವರ ವೃದ್ಧಾದಿಗಳಿಗೆ ಔದಳವನ್ನು ಮಾಡಿಸುವೆನು. ಆಗ ತಿಳಿಯುವುದು ಶತ್ರುವಂಶ ಧ್ವಂಸಕನಾದ ಈ ಕಂಸನ ಪೌರುಷವು. ನಿಜ ನಿಜ, ಗೋಕುಲದಿಂದ ಕೃಷ್ಣ ಬಲರಾಮರು ಇಲ್ಲಿಗೆ ಬಂದರೆ ಸಾಕು, ನಿನ್ನ ಕಾರ್ಯವೇ ಪೂರ್ತಿ ಆಯ್ತೆಂದು ತಿಳಿ. ಕೆಲಸ ಪೂಜ್ಯರೇ, ಈಗಲೇ ನಮ್ಮ ವೀರ ಭಟರನ್ನು ಕಳುಹಿಸಿದರೆ ಒಂದು ನಗರದಲ್ಲಿ ಆರಿಸಿಕೊಂಡು ಬರುವರು. ಕಂಸ ಕಂಸ, ಕಡೆಗೂ ಈ ನಿನ್ನ ದುಡುಕುತನವನ್ನು ಬಿಡಲೇ ಇಲ್ಲವಲ್ಲ. ಆ ಕೃಷ್ಣನು ಮಹಾತಂತ್ರಿಯಾದ ಹುಡುಗನು. ತಂತ್ರಿಯನ್ನು ತಂತ್ರದಿಂದಲೇ ಗೆಲ್ಲಬೇಕು. ಆದ ಕಾರಣ ಉಪಾಯದಿಂದ ಅವರನ್ನು ಇಲ್ಲಿಗೆ ಬರಮಾಡಿಕೊಂಡು ನಿನ್ನ ಕಾರ್ಯವನ್ನು ಪೂರೈಸಿಕೊ. ಫಲ ಮುನೀಂದ್ರ, ಫಲ. ಒಳ್ಳೆಯ ಉಪಾಯವನ್ನೇ ಹೇಳಿದ್ರ್ಯಾ? ಆದರೆ ಇದಕ್ಕಾಗಿ ನಾನು ಯಾವ ಕಾರಣವನ್ನು ಸಂಕಲ್ಪಿಸಲಿ? ಕಾರಣವಿನ್ನೇನು? ನಿನ್ನಲ್ಲಿ ಮಹಾಪ್ರಸಿದ್ಧವಾದ ಪುರಾತನ ಧನುಸ್ಸೊಂದಿರುವುದಷ್ಟೇ. ಹೌದು ಪೂಜ್ಯರೇ. ಅದಕ್ಕೆ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಯಿಸಲು ಧನುರ್ ಮಹೋತ್ಸವವನ್ನು ಕಲ್ಪಿಸಿದರಾಯಿತು. ಆ ದಿನಕ್ಕೆ ಕೃಷ್ಣ ಬಲರಾಮರನ್ನು ಕರೆತರುವಂತೆ ಅಕ್ರೂರನನ್ನು ಕಳುಹಿಸಿ ಅವರಿಬ್ಬರೂ ಬರುವಂತೆ ಆಜ್ಞೆಯನ್ನು ಹೊರಡಿಸು. ಅವರೆಲ್ಲರೂ ಬಂದು ಇಲ್ಲಿ ನಡೆಯುವ ತ್ರಿಲೋಕಾನಂದವಾದ ಉತ್ಸವವನ್ನು ನೋಡಲಿ. ನಾರಾಯಣ ಫಲ ಪೂಜ್ಯರೇ, ಫಲ. ಒಳ್ಳೆಯ ಉಪಾಯ. ಅಕ್ರೂರ, ಕಂಸಭೂಪಾಲ, ಪೂಜ್ಯರು ಹೇಳಿದ ಮಾತು ತಿಳಿಯಿತು ಕಂಸಭೂಪಾಲ. ಆದ್ದರಿಂದ ನಾಳೆಯ ದಿನ ನಾವು ಕಾರ್ಮಿಕ ಪೂಜಾ ಮಹೋತ್ಸವವನ್ನು ನಡೆಸುವೆವು.
ಆದ್ದರಿಂದ ಈ ದಿನವೇ ಗೋಕುಲಕ್ಕೆ ಹೋಗಿ ಗೋಪಾಲ ಕಲ್ಲರನ್ನು ಹಾಲು ಮೊಸರು ಬೆಣ್ಣೆಗಳೊಡನೆ ತಪ್ಪದೇ ಬರಬೇಕೆಂದು ನಮ್ಮ ಶಾಸನವನ್ನು ತಿಳಿಸು. ಅನಂತರ ಆ ಕೃಷ್ಣ ಬಲರಾಮರಿಬ್ಬರನ್ನು ಇನ್ನ ಸಂಗಡವೇ ಕರೆದುಕೊಂಡು ಬರತಕ್ಕದ್ದು. ಈ ದಿನವೇ ರಾಮಕೃಷ್ಣರನ್ನು ನನ್ನ ಸಂಗಡವೇ ಕರೆದುಕೊಂಡು ಬರಬೇಕೆಂದು ಹೇಳುವುದು ನನಗೇಕೋ ಸಂದೇಹವಾಗಿ ಕಾಣುವುದಲ್ಲ. ಸಂದೇಹವೋ ಸಂದೇಹೋ, ಇದೋ ರಾಜಾಜ್ಞೆ. ಪೂಜ್ಯರೇ, ರಾಜೇಂದ್ರ, ಇನ್ನು ನಿಮ್ಮ ಅನುಗ್ರಹದಿಂದ ಸಂಹಾರ ಸಂಹಾರ ಶತ್ರು ಸಂಹಾರ ಸಂತೋಷವನ್ನೇ ಪಡೆಯೋಣ. ನಾರಾಯಣ ನಾರಾಯಣ. ಅಲಂಬ ಮಹಾಪ್ರಭು ಅಗ್ನಿಮುಖ ರಾಜೇಂದ್ರ ಇನ್ನು ನಮ್ಮ ಕಾರ್ಯವಾದಂತೆಯೇ ಸರಿ.